ಬೀದರ್ ಶಿವಮೊಗ್ಗ ಬಳಿಕ ಈಗ ಧಾರವಾಡದ ಸರದಿ ಸಿಇಟಿ ಪರೀಕ್ಷೆ ಅಭ್ಯರ್ಥಿ ಜನಿವಾರಕ್ಕೆ ಕತ್ತರಿ ಹಾಕಲಾಗಿದೆ. ಹುರಕಡ್ಲಿ ಕಾಲೇಜು ಪರೀಕ್ಷಾ ಕೇಂದ್ರದಲ್ಲಿ ನಡೆದಿರುವಂತಹ ಘಟನೆ ಇದು. ನಂದನ್ ಏರಿ ಎಂಬ ವಿದ್ಯಾರ್ಥಿಯ ಜನಿವಾರವನ್ನ ಕಟ್ ಮಾಡಲಾಗಿದೆ. ಪರೀಕ್ಷಾ ಕೇಂದ್ರ ಪ್ರವೇಶ ಮಾಡುವಾಗ ಜನಿವಾರಕ್ಕೆ ಕತ್ತರಿ ಹಾಕಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜನಿವಾರ ಕತ್ತರಿಸಿ ವಿದ್ಯಾರ್ಥಿ ಕೈಗೆ ಕೊಟ್ಟಿದ್ದಾರೆ ಪರೀಕ್ಷಾ ಕೇಂದ್ರದ ಸಿಬ್ಬಂದಿ. ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣವಾದಂಥ ಪ್ರಕರಣ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಇದೀಗ ಬೆಳಕಿಗೆ ಬರ್ತಾ ಇದೆ. ಒಂದ್ ಕಡೆಯಲ್ಲಿ ಶಿವಮೊಗ್ಗದಲ್ಲಿ ಗಮನಿಸಿದ್ರಿ, ಇತ್ತ ಬೀದರ್ನಲ್ಲೂ ಅಂಥದ್ದೇ ಪ್ರಕರಣ ಬೆಳಕಿಗೆ ಬಂದಿತ್ತು. ಈಗ ನೋಡ್ತಾ ಹೋಗೋದಾದ್ರೆ ಧಾರವಾಡದ ಸರದಿ. ಸಿಇಟಿ ಪರೀಕ್ಷೆ ಬರೆಯೋಕೆ ಬಂದಂತ ವಿದ್ಯಾರ್ಥಿಗಳಿಗೆ ತಪಾಸಣೆ ಮಾಡ್ತಾರೆ ನಿಜ, ಆದ್ರೆ ಈ ತಪಾಸಣೆ ಹೆಸರಿನಲ್ಲಿ ಜನಿವಾರ ಕಟ್ ಮಾಡೋದು ಯಾಕೆ ಅಂತೇಳಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. ಈ ಘಟನೆಯನ್ನ ಖಂಡಿಸಿ ಬ್ರಾಹ್ಮಣ ಸಮುದಾಯದವರು ಸಿಡಿದೆದ್ದು ನಿಂತಿದ್ರು. ಈಗಾಗಲೇ ದೊಡ್ಡ ಮಟ್ಟದ ಹೋರಾಟ ಕೂಡ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಆಗಿದೆ. ಗಮನಿಸ್ತಾ ಇರಬಹುದು, ಇದೇ ವಿದ್ಯಾರ್ಥಿ ಅಂತ ಹೇಳಿದ್ರೆ ಪರೀಕ್ಷಾರ್ಥಿ. ಇವರು ಸಿಇಟಿ ಪರೀಕ್ಷೆಯನ್ನು ಬರೆಯೋಕೆ ಹೋದಂತ ಸಂದರ್ಭದಲ್ಲಿ ಇವರು ಧರಿಸಿದ್ದಂತ ಜನಿವಾರವನ್ನ ಕಟ್ ಮಾಡಿ ಕೈಗೆ ಕೊಟ್ಟಿದ್ದಾರೆ. ಆ ವಿದ್ಯಾರ್ಥಿ ಅದನ್ನು ತೋರಿಸ್ತಾ ಇದ್ದಾರೆ ನೋಡಿ ದೃಶ್ಯಾವಳಿಗಳಲ್ಲಿ. ಒಂದ್ ಕಡೆಯಲ್ಲಿ ಜನಿವಾರ ಕತ್ತರಿಸಿರುವಂತ ಘಟನೆಯನ್ನ ಖಂಡಿಸಿ ಬ್ರಾಹ್ಮಣ ಸಮುದಾಯ ಸಿಡಿದೆದ್ದಿದೆ. ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಅವರ ಕಡೆಯಿಂದ ವ್ಯಕ್ತವಾಗಿದೆ. ಜನಿವಾರ ಬ್ಯಾಗ್ನೊಳಗೆ ಇಟ್ಟುಕೊಳ್ಳೋಕೆ ಸಿಬ್ಬಂದಿ ನಕಾರವನ್ನ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಟೈಮ್ ಇಲ್ಲ ಅಂತ ಜನಿವಾರವನ್ನ ಕತ್ತರಿಸಿದ್ದಾರೆ ಸಿಬ್ಬಂದಿ. ಘಟನೆಯಿಂದ ಪರೀಕ್ಷಾರ್ಥಿ ನಂದನ್ ಶಾಕ್ಗೆ ಒಳಗಾಗಿದ್ದಾರೆ. 2 ದಿನದ ಬಳಿಕ ನಂದನ್ಗೆ ಹೊಸ ಜನಿವಾರ ಧಾರಣೆ ಮಾಡಲಾಗಿದೆ. ಬೀದರ್ ಶಿವಮೊಗ್ಗ ವರದಿ ನೋಡಿ ತಂದೆಗೆ ನಂದನ್ ತಿಳಿಸಿದ್ದಾರೆ. ಮಗನಿಗೆ ಆದ ಅವಮಾನದ ಬಗ್ಗೆ ತಂದೆ ವಿವೇಕೇರಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಗನಿಗೆ ಸರಿಯಾಗಿ ಪರೀಕ್ಷೆ ಬರೆಯೋಕೆ ಆಗ್ಲಿಲ್ಲ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆ ವಿದ್ಯಾರ್ಥಿ ಹೇಳಿದ್ರು, ನಾನು ಜನಿವಾರವನ್ನ ತೆಗೆದು ನನ್ನ ಬ್ಯಾಗ್ ಒಳಗೆ ಇಟ್ಕೊಳ್ತೀನಿ ಅಂತ ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ಬಳಿ ಹೇಳಿದಂಥ ಸಂದರ್ಭದಲ್ಲಿ, ತಪಾಸಣೆ ಮಾಡ್ತಾ ಇದ್ದಂಥ ಸಿಬ್ಬಂದಿ ಬಳಿ ಹೇಳಿದಂಥ ಸಂದರ್ಭದಲ್ಲಿ ಅದಕ್ಕೆಲ್ಲ ಟೈಮ್ ಇಲ್ಲ, ಅದನ್ನು ನಾವು ಕಟ್ ಮಾಡಿ ತೆಗಿತೀವಿ ಅಂತ ಹೇಳ್ತಾರೆ. ಎಂಥ ಮನಸ್ಥಿತಿ ಇರಬಹುದು ಹಾಗಾದ್ರೆ? ಇವ್ರು ಜನಿವಾರ ಕಟ್ ಮಾಡಿ ಅದನ್ನ ಅಲ್ಲೇ ಅವರೇ ಇಟ್ಕೊಂಡಿದ್ರು. ಒಂದು ಮಾತು ಇರ್ತಿತ್ತು ಅಂದ್ರೆ ಅದ್ರೊಳಗೆ ಏನಿಲ್ಲ ಅಂತ, ಅದ್ರೊಳಗೆ ಏನ್ ರೀತಿ ಅವ್ರು ಇಟ್ಕೊತಿದ್ರು. ಏನಿಲ್ಲ ಅಂದ್ಮೇಲೆ ಇವ್ರು ಅವಂಗ ಕೊಟ್ಟು ಪರೀಕ್ಷೆ ಕಳಿಸ್ತಾರಂತಂದ್ರೆ ಒಂದು ದೊಡ್ಡ ಇದಲ್ರಿ. ಯಾಕೆ ಕಟ್ ಮಾಡ್ಬೇಕ್ರಿ? ಹಂಗಿದ್ರೆ ಅವ್ರಿಗೆ ಏನೂ ಇಲ್ಲ ಅಂದ್ಮೇಲೆ ಕಟ್ ಮಾಡಿಸಿ ಅವಂಗ ಕೊಡೋದ್ರಾಗ ಏನು ಅನ್ಸದ್ರಿ? ಕೊಡಬಾರ್ದಾಗಿತ್ತಲ್ರಿ ಜನಿವಾರ, ಅಲ್ಲೇ ಹೋಗಿಬೇಕಾಯ್ತು. ಅದು ಇನ್ನೂ ಅಪಮಾನ ಆಗ್ಬಿಡ್ತಿತ್ತು. ಹೋಗಿ ಅಡ್ಡಿಲ್ಲ, ಅವಂಗರೇ ಕೊಟ್ಟರೆ ಅವ್ರಿಗೆ ಇಟ್ಕೊಂಡು ಹೋಗ್ಯಾನ ಅಡ್ಡಿಲ್ಲ. ಅದು ಕಟ್ ಮಾಡಿದ್ರೆ ಯಾಕೆ ನಾವು ಅದನ್ನ ಕೇಳೋಗಿರ್ತದೆ. ಏನಂತ ಘೋರ ಅಪರಾಧ ಮಾಡಿದ್ದವ ಜನಿವಾರ ಕೊಂಡಿದ್ದು? ತೆಗಿಲಿಕ್ಕೆ ಹೋಗನ್ರಿ, ತೆಗಿಲಿಕ್ಕೆ ಕೊಟ್ಟಿಲ್ರಿ, ಕಟ್ ಮಾಡಿಸ್ಬಿಟ್ರ ಕತ್ರಿ ಕೊಟ್ಟು. ಅವ ಹಂಗಿ ತೆಗಿಲಿಕ್ಕೆ ಹೋಗನ್ರಿ, ಅಲ್ಲೇ ಆಗನ. ಆ ತೆಗಿಲಿಕ್ಕೆ ಬಿಟ್ಟಿಲ್ಲ ಅವ್ನು, ಕಟ್ ಮಾಡಿ ನೀವು ಹೋಗೋಗಂತ ಕಳಿಸ್ಬಿಟ್ರ. ಹಂಗಾಬಾರ್ದಲ್ರಿ. ಭಾಳ ಹುಡುಗರ ಮೇಲೆ ಭಾಳ ಪರಿಣಾಮ ಆಗ್ತೈತಿ. ಎಷ್ಟೋ ಹುಡುಗರು ತಮ್ಮ ಮನೆಗೆ ಹೇಳಿಲ್ರಿ. ಇನ್ನು ನಮ್ಗೆ ಯಾರ ಮಕ್ಳು ಎಷ್ಟೋ ಇದ್ದಾರ್ರಿ. ಅವ್ರಿಗೆಲ್ಲ ಕಾಶಿದಾರ ತೆಗಿಸಿದವರು, ಶಿವದಾರ ತೆಗಿಸಿದವರು, ಹುಡುಗಾರ ರಗಡ್ ಇದ್ದಾರೆ. ಅವ್ರು ಹೇಳಿಲ್ಲ ಮನೆಗೆ. ನನ್ನ ಫಸ್ಟ್ ಎಕ್ಸಾಮ್ ಇತ್ತು ಅವತ್ತು, 14ನೇ ತಾರೀಕು ಫಿಸಿಕ್ಸ್ ಎಕ್ಸಾಮ್ ಬರ್ಲಿಕ್ಕೆ ಹೊಂಟಿದ್ದೆ. ಅವಾಗ ಚೆಕಿಂಗ್ ಮಾಡುವಲ್ಲಿ ನನ್ನ ಶನಿವಾರ ಕಾಣ್ತು ಅವರಿಗೆ ಕೊಳ್ಳತ್ರ. ಅವ್ರೇನಂದ್ರು ಅದು ಕಂಡ್ಮೇಲೆ ಅದನ್ನು ತೆಗಿಬೇಕಾಗ್ತದೆ, ಅದು ಅಲೌಡ್ ಇಲ್ಲ ಒಳಗೆ ಅಂತಂದರು. ನಾನು ಕನ್ಫ್ಯೂಸ್ ಆಗಿ ಅವರಿಗೆ ತೋರಿಸಿದೆ ನಾನು ಶನಿವಾರ ಅವ್ರನ್ನಂದ್ರು ಅದೆಲ್ಲ ಅಲೌಡ್ ಇರ್ತಿಲ್ಲ, ಅದನ್ನ ತೆಗೆದೇ ಒಳಗೆ ಹೋಗ್ಬೇಕು ಎಕ್ಸಾಮ್ ಬರೀಲಿಕ್ಕೆ ಅಂತಂದ್ರು. ಆಮೇಲೆ ಅವಾಗ ನನ್ನಂತೂ ಎಕ್ಸಾಮ್ ಟೆನ್ಷನ್ ಇತ್ತು, ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಿತ್ತು. ಅದಕ್ಕೆ ನಾನು ಬೇರೆಯವ್ರಿಗೆ ಏನಂದೆ, ನಾ ಒಳಗೆ ಹೋಗಿ ನನ್ನ ಜನಿವಾರ ನಾನೇ ತಗೊಂಡು ನನ್ನ ಬ್ಯಾಗ್ನ ಇಟ್ಕೊಂಡ್ಬರ್ತೀನಿ ಅಂತಂದೆ. ಅವ್ರೇನಂದ್ರು ಅಷ್ಟು ಟೈಮ್ ಇಲ್ಲ ಈಗ, ಕಟ್ ಮಾಡು. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಧಾರವಾಡದ ಪ್ರತಿನಿಧಿ ವಿಠಲ್ ಕರಡಿಗುಡ್ಡ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಠಲ್, ಗಮನಿಸ್ತಾ ಇದ್ವಿ, ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಈ ಪ್ರಕರಣ. ಈಗ ಧಾರವಾಡದಲ್ಲೂ ಕೂಡ ಅಂಥದ್ದೇ ಪ್ರಕರಣ ಬೆಳಕಿಗೆ ಬಂದಿದೆ. ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ ವಿಠಲ್? ಖಂಡಿತವಾಗಿಯೂ ಸಂಪತ್, ಇಡೀ ರಾಜ್ಯದಾದ್ಯಂತ ಈಗ ಸದ್ಯ ಸುದ್ದಿಯಲ್ಲಿರತಕ್ಕಂತ ಜನಿವಾರ ತೆಗೆಸಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂಥ ಒಂದು ಘಟನೆ ಇದೀಗ ಧಾರವಾಡದಲ್ಲಿ ಕೂಡ ನಡೆದಿರುವಂತದ್ದು. ಇನ್ನು ಧಾರವಾಡ ನಗರದ ಹುರಕಡ್ಲಿ ಕಾಲೇಜ್ ಪರೀಕ್ಷಾ ಕೇಂದ್ರದಲ್ಲಿ ಇಂಥ ಒಂದು ಘಟನೆ ಇದೀಗ ನಡೆದಿರುವುದು ತಡವಾಗಿ ಬೆಳಕಿಗೆ ಬಂದಿರುವಂತದ್ದು. ಪರೀಕ್ಷಾ ಕೇಂದ್ರ ವಿದ್ಯಾರ್ಥಿ ನಂದನ್ ಎಂಬಾತ ಏನು ಪರೀಕ್ಷಾ ಕೇಂದ್ರವನ್ನು ಪ್ರವೇಶಿಸಿದಂತ ಸಂದರ್ಭದಲ್ಲಿ ಕೂಡ ಅಲ್ಲಿನ ಸಿಬ್ಬಂದಿಗಳು
ಪರೀಕ್ಷೆಗೆ ಹೋಗುವಾಗ ಅಲ್ಲಿನ ಸಿಬ್ಬಂದಿಗಳು ತಡೆದು ಆತನ ಶನಿವಾರವನ್ನ ಕಟ್ ಮಾಡಿ ಆತನ ಬ್ಯಾಗ್ ನಲ್ಲಿ ಹಾಕಿ ಕಳಿಸಿರುವಂತದ್ದು. ಈ ಕುರಿತು ಈಗಾಗಲೇ ವಿದ್ಯಾರ್ಥಿ ಕೂಡ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ಈಗಾಗಲೇ ಸಾಕಷ್ಟು ನೋಡುವುದಾದ್ರೆ ವಿದ್ಯಾರ್ಥಿ ಸಹ ನಾನು ಪರೀಕ್ಷೆಗೆ ಹೋಗುವಾಗ ಈ ರೀತಿ ಆಗಿರುವಂತಹ ಒಂದು ಘಟನೆಯಿಂದ ನನಗೆ ಸಾಕಷ್ಟು ಮನಸ್ಸಿಗೆ ನೋವಾಗಿದೆ. ಈ ರೀತಿ ಆದಂತಹ ಸಂದರ್ಭದಲ್ಲಿ ಕೂಡ ನನ್ನ ಪರೀಕ್ಷೆ ಸಹ ಸರಿಯಾಗಿ ಬರೆದಿಲ್ಲ, ಹೀಗಾಗಿ ಘಟನೆಯಿಂದ ಶಾಕ್ ಆಗಿದೆ ಅನ್ನುವಂತ ಒಂದು ಮಾತನ್ನ ಕೂಡ ಇದೀಗ ಹೇಳಿರುವಂತದ್ದು. ಈಗಾಗಲೇ ಕೂಡ ಇವರ ಮನೆಗೆ ಮುತಾಲಿಕ್ ಅವರು ಈಗ ಮಧ್ಯಾಹ್ನ 12 ಮುತಾಲಿಕ್ ಅವರು ಭೇಟಿ ನೀಡಿ ಒಂದು ಸಮಾಧಾನ ಪಡಿಸುವಂತ ಕಾರ್ಯಕ್ಕೆ ಇದೀಗ ಮುತಾಲಿಕ್ ಅವರು ಮುಂದಾಗಿರುವಂತದ್ದು. ಆ ವಿದ್ಯಾರ್ಥಿಯ ತಂದೆ ಕೂಡ ಇದೀಗ ಈ ಘಟನೆಯ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತದ್ದು. ಸಂಪತ್. ಥ್ಯಾಂಕ್ ಯು ವಿಠಲ್ ಕರಡಿಗುಡ್ಡ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.